ಮಾನವನ ಹಸ್ತಕ್ಷೇಪ ಹೆಚ್ಚಾಗಿದೆ, ರೆಸಾರ್ಟ್ಗಳ ಸಂಖ್ಯೆ ಹೆಚ್ಚಾಗಿದೆ, ಅದು ಅಕ್ರಮ ರೆಸಾರ್ಟ್ಗಳು. ಅದರಲ್ಲೂ ಅನಿಲ್ ಚಿಕ್ಕಮಗಳೂರು ಬೆಂಬಲಿಗರ ವಿಚಾರವೇ ಇದೆ ಅಂತ ಒಂದು ಆರೋಪ ಇದೆ. ಇಲ್ಲ, ಈಗ ಆಲ್ರೆಡಿ ನಮ್ಮ ಜಿಲ್ಲಾಧಿಕಾರಿಗಳಿಗೂ ನಾನು ಲೆಟರ್ ಕೊಟ್ಟಿದ್ದೀನಿ, ಮನವಿ ಮಾಡಿದ್ದೀನಿ. ಈಗ ಆಲ್ರೆಡಿ ಕಮಿಟಿ ನೇಮಕ ಮಾಡ್ತಿದ್ದಾರೆ. ಮೈಸೂರು ಎಸಿ ಮತ್ತೆ ಹುಣಸೂರು ಎಸಿ ಅವ್ರನ್ನ ನೇಮಕ ಮಾಡಿದ್ದಾರೆ. ಮತ್ತೆ ತಹಸೀಲ್ದಾರ್ ಕೂಡ ಮೈಸೂರು ತಹಸೀಲ್ದಾರು ಮತ್ತೆ ಹುಣಸೂರು ತಹಸೀಲ್ದಾರ್ನಾಗೆ ಹೊರಗಡೆ ಇರ್ತಕ್ಕಂಥ ತಹಸೀಲ್ದಾರ್ನ ಒಂದು ಕಮಿಟಿ ಮಾಡಿದ್ದಾರೆ. ಇನ್ನು 15 ದಿವಸಗಳಲ್ಲಿ ರಿಪೋರ್ಟ್ ಮಾಡಬೇಕು ಅಂತ ಹೇಳಿದ್ ಯಾವ ರೀತಿ ಯಾವ್ಯಾವ ಅಕ್ರಮ ರೆಸಾರ್ಟ್ ಇದ್ದೇನೆ ಅದನ್ನ ನಾನೇ ನಿಂತು ಡೆಮಾಲಿಷ್ ಮಾಡಿಸ್ತಕ್ಕಂಥ ಕೆಲಸವನ್ನ ನಾನು ಪ್ರಾಮಾಣಿಕವಾಗಿ ನಾವು ಮಾಡ್ತೀನಿ. ಅನಿಲ್ ಚಿಕ್ಕಮಗಳೂರ ಪಾತ್ರ ಇಲ್ಲ ಖಂಡಿತವಾಗ್ಲೂ 100. ಇದುವರೆಗೂ ನಾನು ಯಾವ ರೆಸಾರ್ಟ್ ಅಲ್ಲೂ ಹೋಗಿ ನಾನು ಇದುವರೆಗೂ ಮಲಗಿಲ್ಲ. ಅದು ಫಸ್ಟ್ ಆಫ್ ಆಲ್ ಅದನ್ನ ಅವ್ರ ದಾಖಲಾತಿಗಳನ್ನ ಅವ್ರು ತೆಗಿಸ್ಲಿ. ಆ ನಂತರ ಇದುವರೆಗೂ ಕೂಡ ರೆಸಾರ್ಟ್ಗೆ ನಾವು ಮಾಡಿ ಅಂತ ಬೆಂಬಲ ಕೊಡ್ತೀವಿ. ಯಾವ್ಯಾವ ಅರಣ್ಯ ಅಂಚಲ್ಲಿ ಇರ್ತಕ್ಕಂಥ ರೆಸಾರ್ಟ್ಗಳು, ವಿಶೇಷವಾಗಿ ಅರಣ್ಯ ಒಳಗಡೆ ಕಟ್ಟಿರ್ತಕ್ಕಂಥ ರೆಸಾರ್ಟ್ನ ಡೆಮಾಲಿಷ್ ಮಾಡೋಕ್ಕೆ ನಾನು ಕೂಡ ನಿಂತು ಅದನ್ನ ಡೆಮಾಲಿಷನ್ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ಸೂಚನೆ ಕೊಡ್ತಿಲ್ಲ ಸರ್. ಯಾಕಂದ್ರೆ ಎಕೋಸೆನ್ಸಿಟಿ ಝೋನ್ ಈಗ ನಾನು ಜಿಲ್ಲಾ ಕಟ್ಟಬೇಕು ಅಂದ್ರೆ ಪ್ರಾಬ್ಲಮ್ ಕೊಡ್ತಾರೆ, ಆದ್ರೆ ಒಂದು ರೆಸಾರ್ಟ್ ಕಟ್ಟಬೇಕೆ ಇಲ್ಲ, ಅದಕ್ಕೋಸ್ಕರ ಈಗ ಹೊಸ ಕಮಿಟಿ ಮಾಡ್ತಾ ಇದೀವಿ. ಹೊಸ ನಮ್ಮ ಹುಣಸೂರು ಎಸಿ ಅವ್ರು ಇರ್ಬೋದು, ಮೈಸೂರು ಎಸಿ ಅವ್ರು ಇರ್ಬೋದು, ಸರ್ಕಾರದ ವತಿಯಿಂದ ಅದನ್ನ 15 ದಿವಸ ಕಾಲಾವಕಾಶಗಳನ್ನ ಇವತ್ತು ಕೇಳ್ತಾ ಇದೀವಿ. ನಾನು ಕೂಡ ಇವತ್ತು ಜಿಲ್ಲಾಧಿಕಾರಿಗಳ ಜೊತೆ ಒಂದು ಸಭೆ ಮಾಡ್ತಾ ಇದ್ವಿ, ವಿಶೇಷವಾಗಿ ಬೆಲ್ತಕುಪ್ಪೆ ಜಾತ್ರೆ ಮತ್ತೆ ರೆಸಾರ್ಟ್ದು ಮತ್ತೆ ನಮ್ಮ ಸಾಗುವಳಿ ಬಗ್ಗೆ. ಇವತ್ತು ಮತ್ತೆ 3ನೇ ಮೀಟಿಂಗ್ ಇದು. ಮೊನ್ನೆ ಹೋದ ವಾರನೂ ಕೂಡ ಮೀಟಿಂಗ್ ಮಾಡಿದ್ದು. ಅದೇ ಮೀಟಿಂಗ್ ಇವತ್ತು 30ನೇ ತಾರೀಕು ಫಿಕ್ಸ್ ಆಗಿತ್ತು. ಕಂಟಿನ್ಯೂಟಿ ಮೀಟಿಂಗ್ ಮಾಡ್ತಾ ಇದೀವಿ. ಈ ರೆಸಾರ್ಟ್ ಬಗ್ಗೆ 15 ದಿವಸದಲ್ಲಿ ವರದಿ ಕೊಡಬೇಕು ಅಂತಲೂ ಕೂಡ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಮಾಡಿದೀವಿ. 15 ದಿವಸದೊಳಗೆ ನಾನೇ ಬಂದು ಮೈಸೂರಲ್ಲಿ ಪ್ರೆಸ್ ಮೀಟ್ ಮಾಡಿ ಯಾವ್ದಾವ್ದು ದಾಖಲೆ, ಇದು ಇವತ್ತಿಂದ ರೆಸಾರ್ಟ್ ಅಲ್ಲ, ನಮ್ಗೆ ಗೊತ್ತಿರಂಗೆ 2010 ಕೂಡ HD ಕೋಟೆ ತಾಲೂಕಲ್ಲಿ ರೆಸಾರ್ಟ್ ಪ್ರಾರಂಭ ಆಗಿರ್ತಕ್ಕಂಥದ್ದು. ಇದು ಕಾಡಿನ ಅಂಚಿನ ಒಳಗಡೆ ಏನೇನು ರೈತರು ಭೂಮಿಯನ್ನ ಕೊಟ್ಟಿರ್ತಾರೆ, ಆ ಭೂಮಿ ಮಾರಾಟ ಮಾಡ್ಕೊಂಡು ರೆಸಾರ್ಟ್ ಕಟ್ಟಿದ್ದಾರೆ. ಇದು ಬಫರ್ ಝೋನ್ ಬರ್ತದೋ ಬಫರ್ ಝೋನ್ ಬರಲ್ವೋ, ಇದು ನಮಗೆ ಬೇಕಾಗಿರ್ತಕ್ಕಂಥದ್ದು. ಮೊದಲನೇದಾಗಿ ಆ ಬಫರ್ ಝೋನ್ ಒಳಗಡೆ ಯಾವ್ದು ಬರ್ತದೆ ಅದನ್ನ ಯಾಕಂದ್ರೆ ಈಗ ಆಲ್ರೆಡಿ 2-3 ರೆಸಾರ್ಟ್ನ ಡೆಮಾಲಿಷ್ ಮಾಡಿರ್ತಕ್ಕಂಥ ಉದಾಹರಣೆಗಳು ಇರ್ತಕ್ಕಂಥದ್ದು ತಮ್ಗೆ ಗೊತ್ತಿದೆ. ಹಿಂದೇನು ಕೂಡ DC ಅವರು ಇದ್ದಂತ ರಣದೀಪ್ ಅವರು ರೆಸಾರ್ಟ್ನ ಡೆಮಾಲಿಷ್ ಮಾಡಿದ್ದು ಗೊತ್ತಿದೆ. ಯಾವ ರೀತಿ ಅದರ 15 ದಿವಸದಲ್ಲಿ ವರದಿ ಬಂದ ತಕ್ಷಣ ಕ್ರಮವನ್ನು ವಹಿಸಕ್ಕೆ ನಾವು ತಯಾರಾಗಿದ್ದೀವಿ. ಡ್ರೈವ್ ಮಾಡ್ಲಿಕ್ಕೆ ನೀವು ನಿಂತ್ಕೋತೀವಿ. ಈಗ ಆಲ್ರೆಡಿ ಲೆಟರ್ ಕೊಟ್ಟಿದ್ದೀನಿ. ಈಗ ಆಲ್ರೆಡಿ ಮತ್ತೆ ಜಿಲ್ಲಾಧಿಕಾರಿಗಳು ಮತ್ತೆ ಲೆಟರ್ ಕೊಟ್ಟು ಹೊಸ ಕಮಿಟಿ ನೇಮಕ ಮಾಡ್ತಿದ್ದಾರೆ. ಮೈಸೂರು ತಹಸೀಲ್ದಾರು, ಹುಣಸೂರು ತಹಸೀಲ್ದಾರ್ ಇವ್ರನ್ನ ಕಮಿಟಿ ನೇಮಕ ಮಾಡಿ 15 ದಿವಸದೊಳಗಡೆ ವರದಿ ಕೊಡಬೇಕು ಅಂತಲೂ ಕೂಡ ಮನವಿ ಮಾಡಿದ್ದೀವಿ.